ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆನೆ ಬೇಗ ಎದ್ದು ಮನೆ ಮುಂದೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಮತ್ತು ಗಣೇಶ ಹತ್ರ ಕಸ ಗುಡಿಸ್ಬೇಕು ಅಂತ ಹೋದ್ವಿ. ಆದರೆ ಅಲ್ಲಿ ನೋಡಿ ಅವನು ಎಷ್ಟು ತೀಟ್ಲೆ ಮಾಡ್ತಿದ್ದಾನೆ ಅಂತ. ನಮಗೆ ನಮ್ಮ ಚಿಕ್ಕಪ್ಪ ಸಹ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಫ್ರೆಂಡ್ ಕೂಡ ಬಂದಿದ್ಲು. ಹಾಗೆ ಸ್ವಲ್ಪ ಎಲ್ಲರೂ ಮಾತಾಡಿಕೊಂಡು ಮನೆ ಕಡೆಗೆ ಬಂದ್ವಿ. ಹಾಗೆ ಮನೆಗೆ ಬಂದು ನೋಡಿದ್ರೆ ನಮ್ಮಣ್ಣ ಹೊಸ ಫೋನ್ ತಗೊಂಡಿದ್ರು. ವಿಡಿಯೋ ತೆಗಿತಾ ಇದ್ರೆ ವಿಡಿಯೋ ತೆಗಿಬೇಡ ಅಂತ ಬೈತಾ ಇದ್ದಾರೆ. ಅರ್ಥವೇ ಆಗ್ತಿಲ್ವೇ ಈ ಕೇಸು. ನಮ್ಮ ಅಣ್ಣ ಫೋನ್ನ ನಮ್ಮ ಅಕ್ಕ ಅನ್ಬಾಕ್ಸ್ ಮಾಡ್ತಿದ್ದಾಳೆ. ಇವಳು ಎಷ್ಟು ಲೂಸ್ ಅಂತ ನೀವೇ ನೋಡಿ. ಫೋನ್ನ ಅನ್ಬಾಕ್ಸ್ ಮಾಡಿಕೊಂಡು ಏನೋ ಒಂದು ತಿಂತಾ ಇರ್ತಾಳೆ. ಯಾವಾಗೂ ಏನೋ ಒಂದು ತಿಂದಿಲ್ಲ ಅಂದರೆ ಅವಳಿಗೆ ಮನಸ್ಸು ಒಪ್ಪೋದೇ ಇಲ್ಲ. ಅದೇ ನೋಡಿ ನಮ್ಮ ಅಣ್ಣದ್ದು ರಿಯಲ್ಮಿ 14X. ಹಬ್ಬಕ್ಕೆ ನಮ್ಮ ಅಣ್ಣ ಫ್ರೆಂಡ್ಸ್ ಸಹ ಬಂದಿದ್ರು ನೋಡಿ ಫ್ರೆಂಡ್ಸ್. ನಮ್ಮ ಅಣ್ಣ ವೀಡಿಯೋ ಮಾಡ್ತಿದ್ರೆ ಹೊಟ್ಟೆ ತೋರಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್, ಹೇಗೆ ತೋರಿಸ್ತಿದ್ದಾರೆ ಅಂತ. ನಮ್ಮ ಅಣ್ಣನೂ ವೀಡಿಯೋಗೆ ಬರೋನು ಬಿಡಲ್ಲ ಫ್ರೆಂಡ್ಸ್. ನಮ್ಮ ಚಿಕ್ಕಪ್ಪ ಒಂದು ಸೈಡ್ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. ಅವ್ರು ವೀಡಿಯೋ ಮಾಡ್ತಿರೋ ಸಹ ಪ್ರಜ್ಞೆ ಇರಲ್ಲ. ಆ ಅಣ್ಣ ವೀಡಿಯೋ ನಿಲ್ಲಿಸಿದ್ದೀನಿ ತೆಗಿ ಅಂದ್ರೂ ತೆಗಿತಾ ಇಲ್ಲ ನೋಡಿ ಫ್ರೆಂಡ್ಸ್. ಇವ್ರು ಎಂಥವ್ರು ಅಂತ ನಮ್ಮ ಅಣ್ಣ ಹೇಳ್ಕೊಡ್ತಾ ಇದ್ದಾರೆ, ತೆಗಿಬೇಡ ಅವ್ರು ಇನ್ನೂ ವೀಡಿಯೋ ಮಾಡ್ತಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ಇವರು ನಮ್ಮ ಚಿಕ್ಕಪ್ಪ ಯಾವಾಗೂ ಫೋನಲ್ಲಿ ಏನೋ ಒಂದು ನೋಡ್ತಾ ಇರ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆ ಅಣ್ಣ ಮತ್ತೆ ಮುಚ್ಚಿಟ್ಕೋತಾ ಇದ್ದಾರೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಒಂದು ಸೈಡ್ ಗೋಡೆಗೆ ಬರೀ ಫೋಟೋಗ್ಲೇ ತುಂಬಿಸಿದ್ದಾರೆ ನೋಡಿ ಒಂದ್ಸಲ. ಅದೇ ಮತ್ತೆ చూడు బిడ్డ మొబైల్లో వీడియో తీయడం తీస్తానుగా. ಸರ್ ಬಾಬಾಯೇ ಕಲ್ಕೊಂಡು ಹೊಂಟಾడు నువ్వు ಸುಡೆ. నాకు ఇష్టమే. ಇವತ್ತು ನಮ್ಮ ಅತ್ತೆ ಮಾವ ಹಬ್ಬಕ್ಕಂತ ಕರೆದಿದ್ರು, ಹೋಗೋಣ ಅಂತ ರೆಡಿ ಆಗ್ತಿದ್ರು. ಇವಳು ಅಲ್ಲೂ ವಿಡಿಯೋ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಅಮ್ಮ ಏಂಜಲ್. ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ಹುಡುಗ ನೋಡಿ ಫ್ರೆಂಡ್ಸ್ ಹಿಂಗೆಲ್ಲ ಡ್ಯಾನ್ಸ್ ಆಡ್ತಿದ್ದಾರೆ. ಅವ್ರಿಗೆ ಇದೇ ಒಂದು ಖುಷಿ, ಗಣೇಶ ಹಬ್ಬ ಬಂದರೆ ಡ್ಯಾನ್ಸ್ ಆಡೋದು. ಅವೆಲ್ಲ ನೋಡಿಕೊಂಡು ಹಂಗೆ ನಮ್ಮ ಅತ್ತೆ ಮನೆಗೆ ಬಂದಿದ್ದ ತಕ್ಷಣ ಕಡುಬು ಹಾಕ್ಕೊಟ್ರು ತಿನ್ನಿರಿ ಅಂತ. ಇವರೆಲ್ಲ ನೋಡಿ ಕೂತ್ಕೊಂಡು ತಿಂತಿದ್ರೆ ಹೇಳಿದ್ದೆ ಸಾಕು ಅಂತ. ಇವಳು ಯಾವಾಗಲೂ ತಿನ್ನೋದೇ ಆಯಿತು, ತಿಂತಾನೆ ಇರ್ತಾಳೆ. ನಮ್ಮ ಅತ್ತೆ ಮಗ ನೋಡಿ ಫ್ರೆಂಡ್ಸ್, ನಾವು ಬಂದಿದ್ದೀರಿ ಅಂತ ಮನೆಗೆ ಬಂದರು. ಸಡನ್ನಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಹಿಂದೆಗೆ ತಿರ್ಕೊಂಡ. ನಮ್ಮ ಅತ್ತೆ ಬಂದು ಪಾತ್ರೆ ತೊಳೆಯೋಕ್ಕೆ ಆಚೆಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ವೀಡಿಯೋ ಮಾಡಬೇಡ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇವ್ನು ಊಟ ಮಾಡೋಕ್ಕೆ ಅಂತ ಕುತ್ಕೊಂಡ. ಹಾಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ, ನಾನು ನೋಡಿಬಿಟ್ಟು ದೊಡ್ಡೋಗ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್, ಹೆಂಗೆ ಮಾಡ್ತಾ ಇದ್ದಾನೆ ಅಂತ. ಎಷ್ಟು ನಾಚಿಕೆ ಇವ್ನಿಗೆ. ಹುಡುಗಿರಂತೂ ನಾಚ್ಕೋತಾರೆ, ಹುಡುಗರು ಕೂಡ ನಾಚ್ಕೋತಾರೆ ಫ್ರೆಂಡ್ಸ್. ನೋಡಿ ವೀಡಿಯೋ ಅದು ನೋಡ್ಬಿಟ್ಟು ಹೆಂಗೆ ನಾಚ್ಕೋತಾರೆ ಅಂತ. ಹಾಗೆ ಅವ್ರ ಮನೆ ಪಕ್ಕದಲ್ಲಿ ಒಂದು ಹುಡುಗ ಬಂದಿದ್ದ. ಅವ್ನು ರೇಗಿಸೋಕ್ಕೆ ಅವ್ರ ಅಕ್ಕ ಹೋಗ್ಬಿಟ್ಟು ಫುಲ್ಲು ರೇಗಿಸ್ತಾ ಇದ್ದಾಳೆ. ಇವ್ನು ಬೈತಾ ಇದ್ದಾನೆ, ಅವನ್ನ ರೇಗಿಸ್ಬೇಡ, ಅವ್ನು ಬೈತಾನೆ, ಬಿಟ್ಬಿಡು ಅವನ್ನ. ಅವ್ರಪ್ಪ ಬಂದರೆ ಬೈತಾರೆ, ಅವನ್ನ ಅಳ್ಕೊಂಡು ಹೋಗೋದು ನೋಡಿಬಿಟ್ಟು. ಬಿಟ್ಬಿಟ್ಟು ಅವ್ನಿಗೆ ಏನಾದರೂ ಸ್ವಲ್ಪ ಊಟ ಇದ್ದರೆ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ ಫ್ರೆಂಡ್ಸ್. ಅಷ್ಟೊಳಗೆ ನಮ್ಮ ಅತ್ತೆ ಊಟ ಹಾಕೊಂಬಂದು ಅವ್ನ ಕೈಲಿ ಕೊಟ್ಟರು. ಅವ್ನು ಕುತ್ಕೊತಾ ಇದ್ದ. ಅಲ್ಲಿ ಕುತ್ಕೊಬೇಡ, ಎದ್ದೇಳಪ್ಪ, ಅಲ್ಲಿ ಮೇಲೆ ಕುತ್ಕೊಂಡು ತಿನ್ನಪ್ಪ ಅಂತ ಹೇಳ್ತಿದ್ದಾರೆ ನಮ್ಮ ಅತ್ತೆ. ಒಳ್ಳೆ ಮನಸ್ಸು ನಮ್ಮ ಅತ್ತೆ ಇದು ಪಾಪ. ಏನು ನೋಡ್ತಾ ಇರೋದು ಗಂಗೋತ್ರಿ? ವ್ಲಾಗ್ಸ್ ಮಾಡ್ತೀಯ ನೀನು? ನೋಡಿ ಫ್ರೆಂಡ್ಸ್, ಪಾಪ ನಮ್ಮ ಗಂಗೋತ್ರಿ ಕೂಡ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾಳೆ. ಅವಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಮತ್ತು ಯಾವ್ದು ವೀಡಿಯೋ ಮಾಡ್ತಾ ಇದೆಯಾ? ಸ್ನ್ಯಾಪ್ ವ್ಲಾಗ ನಿಂದು? ಸ್ನ್ಯಾಪ್ಚಾಟಾ? ಅದೇ ನೇಮು ಸ್ನ್ಯಾಪ್ಚಾಟ್ ಅಂತೆ ಅವಳದು. ಯೂಟ್ಯೂಬ್ ಚಾನಲ್ದು ನೇಮು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನತ್ತೆ ಏನಂತ ನೋಡಿ. ಹಬ್ಬದ ದಿವಸ ಕೂಡ ನೈಟಿ ಹಾಕೊಂಡು ಓಡಾಡ್ತಾ ಇದ್ದಾರೆ ನಮ್ಮತ್ತೆ. ಏನು ಏನ ಪೂಜೆಗೆ ನೋಡ್ಕೊಂಡ್ಮೇಲೆ ಎಲ್ಲ ಹಬ್ಬ ಆದಮೇಲೆ ಇವತ್ತು ಉಟ್ಕೋಬೇಕು ತಾನೇ ನೀನು? ಮನೇಲಿ ಕೆಲಸ ಮಾಡ್ತೀಯ ನೀನು? ಕೆಲಸ ಜಾಸ್ತಿನಾತೆ? ಏನು ಗಂಗೋತ್ರಿ ಅದು ಕೈಯಲ್ಲಿರೋದು? ಹಾಂ, ಏನು ಬಿಲ್ ಅದು? ಅಷ್ಟೊಂದು ಶಾಪಿಂಗ್ ಮಾಡ್ತೀಯಾ ಅಂತ ನೀನು? ಹೋಗಿರೋದೇನಕ್ಕೆ ನೀನು ಹಾಸ್ಟೆಲ್ಗೆ ಓದೋಕ್ಕೆ ತಾನೆ, IAS ಆಗಿ ಪಾಸ್ ಆಗಬೇಕು ಅಂತ. ನೀನು ನೋಡಿದೆ ಶಾಪಿಂಗ್ ಮಾಡ್ಕೊಂಡು ಹಿಂಗಿದ್ರೆ ಹೆಂಗೆ? ನಿಮ್ಮಪ್ಪ ಮಾಡಿರೋದಾ? ನೋಡ್ದ ನಿನಗೋಸ್ಕರ ಎಷ್ಟು ಮಾಡಿದ್ದೆ ನಿಮ್ಮಪ್ಪ? ಇನ್ಯಾರಿಗೋಸ್ಕರ? ಎಲ್ಲ ಇದ್ದಾರೆ ನಿಮ್ಮಪ್ಪ ನೋಡಿ ಫ್ರೆಂಡ್ಸ್. ಅವರಪ್ಪ ಮಂಜುನಾಥ್ ಅವರು. ಕಣ್ಣು ಮುಚ್ಕೊಂಡು ಮಾತಾಡಬೇಡ, ಹಂಗೆ ಮಾತಾಡೋ. ಯಾಕೆ ಅದೊಂದು ಹ್ಯಾಬಿಟ ನಿನಗೆ? ನಿನಗೆ ಶೈ ಆಗ್ತೀಯಾ ವೀಡಿಯೋ ಮಾಡಿದ ತಕ್ಷಣ? ನಾಚ್ಕೋಬೇಡ, ಮಾತಾಡು, ಬಾಯಿ ಬಿಟ್ಟು. ನಿನ್ನ ಮುತ್ತೇನು ಉದ್ರೋಗಲ್ಲ. ಮುತ್ತೆಗಳಲ್ಲ ಅಲ್ಲದು, ಮುತ್ತು. ಏನು? ಯಾವುದೊಂದು? ಇನ್ನೇನು ಸಮಾಚಾರ? ಯಾಕೆ ಅಷ್ಟೊಂದು ಕಷ್ಟಪಟ್ಟವೆಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದಾರೆ? ನೀ ಹೆಲ್ಪ್ ಮಾಡಬೇಕು ತಾನೇ ಅವ್ರಿಗೆ ಹೋಗ್ಬಿಟ್ಟು. ನಾನು ನಿಮ್ಮ ಮನೆಗೆ ಬಂದಿರೋ ಗೆಸ್ಟ್. ಅಪ್ಪ ನಮ್ಮ ಅತ್ತಿಗೆ ನೋಡಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಆಚೆ ಬರ್ತಾ ಇದ್ದಾರೆ. ಹಬ್ಬ ದಿವಸ ಕೂಡ ನಿದ್ದೆ ಮಾಡ್ತಾರೆ ಇವರು. ಎನಿ ಟೈಮು ತಿಂತಾನೆ ಇರ್ತಾಳೆ ತಿಂಡು ಪೋತಿ. ನಮ್ಮ ಮನೇಲಿ ಊಟ ಸಾಕಾಗಿಲ್ಲ ಅಂತ ಇಲ್ಲಿ ಬಂದು ತಿಂತಾ ಇದ್ದಾಳೆ. ತಿಂತಾನೇ ಇರು.
ನೀನು ಬಗಸ್ಪುರಿನಾ? ಹೌದು. ಹೌದಾ? ನಿನ್ನ ತಲೆಪಿಂಡ. ನಿನ್ ತಲೆ ತಿಂದ. ನಿಂದೇನು ಸಮಾಚಾರ ಗಂಗೋತ್ರಿ? ಯಾಕೆ ಹೇಳ್ಬೇಕು? ಸ್ವಾತಿ ಅನ್ನೋಲ್ಲ, ರೆಸ್ಪೆಕ್ಟ್ ಕೊಡು ಅಕ್ಕ ಅಂತ. ಅದೊಂದು ಕಮ್ಮಿ ಇತ್ತು. ನಿಮ್ಗಿಂದ ಎಷ್ಟು ದೊಡ್ಡವಳು ನಾನು? ಗೊತ್ತಿಲ್ಲ, ನನ್ನ ಡೇಟ್ ಆಫ್ ಬರ್ತ್ ನಂಗೆ ಗೊತ್ತಿಲ್ಲ. ನಿನ್ನ ಡೇಟ್ ಆಫ್ ಬರ್ತ್ ನಿನ್ಗೆ ಗೊತ್ತಿಲ್ಲ ಹುಚ್ಚಿ ನೀನು? ನಾನು ಹೇಳಿದ್ದು ನೀನು ತುಂಬ ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ತ್ರಿಪುರ ಸುಂದರಿ ನೀನು. ನಿಂಗೆ ಯಾಕೆ ಈ ಥರ ಬಿಸ್ಕೆಟ್ ಆಗ್ತಿದ್ಯಾ? ನನ್ನ ಹತ್ರ ಕಾಸು ಹಾಗಂದ್ರೆ ನೀನು ದುರ್ದುಂಡಿನಾ? ನೀನು ಮತ್ತೆ ನೀನು ಹೇಳ್ತಾ ಇದೆಯಾ? ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆಲ್ಲ ಚಿಕ್ಕ ಹುಡುಗಿಯಲ್ಲಿ. ಇಲ್ಲಿ ಬಂದು ಕುತ್ಕೊತಾ ಇದ್ದಾರೆ ಇವರೆಲ್ಲ. ಇವಳು ನೋಡಿ ಫ್ರೆಂಡ್ಸ್, ವೀಡಿಯೋ ತೆಗಿತಾ ಇದ್ದೀನಿ ಬೇಕು ಬೇಕು ಅಂತ ಇಲ್ಲಿ ವೀಡಿಯೋ ತೆಗೆದ್ರೆ ಅಲ್ಲಿಗೆಲ್ಲ ಬರೋದು, ಮತ್ತೆ ಮುಖ ಮುಚ್ಚಿ ಪೋಸ್ ಕೊಡೋದು ವೀಡಿಯೋ ಬೇಡ ಅಂತ. ವೀಡಿಯೋ ಬೇಡ ಅಂದಮೇಲೆ ಅಲ್ಲೇ ಇರಬೇಕಲ್ವಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ನಾನು ಮಲ್ಕೊಳ್ಳೋಣ ಅಂತ ಬಂದೆ. ನೀನು ಏನು ಮಾಡ್ತೀರ? ನಾನು ಎಲ್ಲಿ ವೀಡಿಯೋ ಮಾಡ್ತೀನೋ ಅಲ್ಲೇ ಮಲಗಬೇಕಾ ನೀನು? ಇದು ಇಷ್ಟೊತ್ತು ಅಲ್ಲಿ ಕೂತಿದ್ದೆ ತಾನೆ, ಅಲ್ಲೇ ಕೂರಬೇಕು. ನನ್ನ ರೂಮಲ್ಲಿ ನನಗೆ ಯಾವಾಗ ಬೇಕೋ ಅವಾಗ ನನ್ನ ಕರೆಕ್ಟಾಗಿ ಮಾತಾಡಿ ಯಾಕೆ ತೊದಲ್ತೀಯಾ? ಸುಮ್ಮನೆ ಹೋಗು. ಹೋಗಲ್ಲ ನಾನು. ಅಲ್ಲಿದ್ದೆ ತಾನೇ, ಇಲ್ಲಿಗೆ ಯಾಕೆ ಬಂದೆ ನೀನು? ನಾನು ನೀನೇ ತಾನೇ ಹಾಕ್ಕೊಂಡಿದ್ದಿದ್ದೆ ಅವತ್ತು ಸ್ಟೇಟಸ್ಸು, ಲವ್ ಆಫ್ ಮೈ ಲೈಫ್. ಮಲ್ಕೋ, ಚೆನ್ನಾಗಿ ನಿದ್ದೆ ಮಾಡು. ಸರ ಯಾಕೆ ಅಲ್ಲಿಂದ ಬಂದು ಇಲ್ಲಿ ನಿದ್ದೆ ಮಾಡೋದಾ ನೀನು? ಹಾಂ ಯಾಕೆ? ಇಲ್ಲಿ ನೋಡಿ, ಇಲ್ಲಿ ಆ ಕಡೆ ನೋಡಬೇಡ. ನಿಂದೇನು ಸಮಾಚಾರ? ಇನ್ನೂ ತಿಂದಿದ್ದಾಗಿಲ್ವಾ ನಿಂದು? ಅವಾಗ ಒಂದು ತಟ್ಟೆ ತಿಂದೆ, ಮತ್ತೆ ಇನ್ನೊಂದು ತಟ್ಟೆ ಹಾಕ್ಕೊಂಡಿದ್ಯಾ. ಎಷ್ಟು ತಿಂತೀಯಾ ನೀನು? ಹೊಟ್ಟೆನ ಕನ್ನಂಬಡಿ ಕಟ್ಟೆನಾ? ಕನ್ನಂಬಾಡಿ ಕಟ್ಟೆ. ಅಯ್ಯೋ, ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತು ಪೋಸ್ ಕೊಡೋದು, ಬೇಕು ಅಂತ ಮುಚ್ಚಿಟ್ಕೊಂಡು ನಾಚಿಕೆ ಮಾಡೋದು. ಏನು ಡವ್ ಮಾಡ್ತಾರೆ ಫ್ರೆಂಡ್ಸ್ ಇವರೆಲ್ಲ. ಬಟ್ಲೇಸ್ಕೊಳಕನ ಹಿಡಿಯೇ. ಏನೋ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾತಾಡಿ, ಯಾಕೆ ತೆಲುಗು ಮಾತಾಡ್ತಾ ಇದೀಯಾ? ತೆಲುಗಲ್ಲಿ ಮಾತಾಡಿದ್ರೆ ನೀನು ತಗೊಂಡು ಹೊಡಿಬೇಕು. ತೆಲುಗು ಕನ್ನಡ ಯಾರಿಗೆ ಬರಲ್ಲ ಅವ್ರ ಜೊತೆ ತೆಲುಗು ಮಾತಾಡೋದು. ಸರಿ ಹೋಗು, ನಾನು ಬಟ್ಟೆ ಹಾಕೋಬೇಕು. ಎಲ್ಲಿ ನಿನ್ನ ಡ್ರೆಸ್ಸುಗಳು ತೋರಿಸಿ ಯಾವ ಥರ ಇದೆಯಾ ಅಂತ. ಯಾವ್ದು ಹಾಕೋತೀಯಾ? ನನ್ನ ಬಟ್ಟೆ ಇಲ್ಲ, ಗೋಕುಲ್ ಬಟ್ಟೆ ಹಾಕೋಬೇಕು. ನಾಚಿಕೆ. ಪ್ಲೀಸ್ ಮೇಕ್ ಎ ಮೂವ್ ಬ್ರೋ, ಐ ವಾಂಟ್ ಟು ಚೇಂಜ್ ಮೈ ಕ್ಲೋತ್ಸ್. ನೋ ವೇ. ಪ್ಲೀಸ್ ನೋ ಬ್ರೋ. ಬ್ರೋ ಬಟ್ಟೆ ಹಾಕೊಂಡ್ರಿ. ನೋ ಬ್ರೋ. ಹೋಗಿ ಬ್ರೋ. ಹೋಗಲ್ಲ ಬ್ರೋ. ಅವಾಗಲೇ ಆಚೆ ಕೂತಿದ್ದೆ ತಾನು, ಇವಾಗ ಇಲ್ಲಿ ಮಲಗಿದ್ದೆ, ಮತ್ತೆ ಈ ರೂಮ್ ಬಂದೆ, ಈ ರೂಮ್ ಮತ್ತೆ ಬಂದಿದ್ಯಾ. ನಾನು ಎಲ್ಲಿದ್ರೆ ಅಲ್ಲಿ ಬರ್ತೀಯ ಬೇಕು ಅಂತ ವಿಡಿಯೋ ಮಾಡಲಿ ಅಂತ ಅಲ್ಲ, ವಿಡಿಯೋದಲ್ಲಿ ಕಾಣಿಸ್ಕೋಬೇಕು ಅಂತ. ನನ್ನ ರೂಮಲ್ಲಿ ನಾನು ಬಟ್ಟೆ ಹಾಕೊಂಡಿದ್ದೀನಿ, ಯಾರ ರೂಮಲ್ಲಿ ಹೋಗ್ಲಿ? ಹೆಸರಲ್ಲಿ ಬರ್ದಿದ್ಯಾ ನಿನ್ನ ರೂಮು ಅಂತ. ಅಲ್ಲೇನಂತಿರೋದು? ಓದು ಓದೋ. ಬರಲ್ಲ ಅಂತ ಏನಕ್ಕೆ ಕೇಳಿದೆ? ಓದಕ್ಕೆ ಬರಲ್ಲ ನಿನಗೆ? ಏನಕ್ಕೆ ಸ್ಕೂಲ್ಗೆ ಹೋಗ್ತಾ ಇರೋದು? ಕಳಿಸ್ತಾರೆ. ಹಾಂ, ಹೋಗೋಕ್ಕಾಗಲ್ವಾ? ಹಾಕ್ಕೊಳ್ಳಿ ಬ್ರೋ. ಯಾಕೆ ಬ್ರೋ? ಆಫ್ ಮಾಡಲ್ಲ ಬ್ರೋ. ಬಲೆ ಬೇಜಾರು ಯಾಕೋ. ಹೊಡ್ಸ್ಕೊಂಡಿಲ್ಲ ಬ್ರೋ ನಾನು. ಸ್ನ್ಯಾಪ್ಚಾಟ್ ಯೂಟ್ಯೂಬ್ ಚಾನಲ್ ನೇಮ್ ಅವ್ರದ್ದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಏನು ಹೇಳು? ಅವ್ರ ಗುಬಿ ಅಲ್ಲ, ನೀನು ಮುದ್ದು ಗುಬಿ. ನಾನು ಅತ್ತೆ ಹಬ್ಬದ ದಿನ ನೋಡಿ ಸ್ಯಾರಿ ಉಟ್ಕೊಳ್ಳೋಣ, ರೆಡಿ ಆಗೋಣ ಅಂತೀರಾ, ನೈಟಿ ಹಾಕೊಂಡು ಹೆಂಗಿದ್ದೀರಾ? ಗಣೇಶ ಹೇಳಿಲ್ಲ ಅಂದರೆ ಉಟ್ಕೋಬಾರ್ದ? ಹಿಂಗೆ ಇರೋದಾ? ಕನ್ನಡದಲ್ಲಿ ಮಾತಾಡಿ, ಕನ್ನಡ ಬರಲ್ವಾ? ನಯ್ಯಾತಿ ಕ್ಯೂ ನಯ್ಯಾತಿ. ಇವಳು ನೋಡಿ ಫ್ರೆಂಡ್ಸ್, ಹೊಟ್ಟೆ ತುಂಬ ತಿಂದು ಅರಗಿಸ್ಕೊಳಕ್ಕೆ ವಾಕಿಂಗ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಇವಳು ನೋಡಿ ಫ್ರೆಂಡ್ಸ್, ಒಳ್ಳೆ ಗೂಬೆ ಇವನು. ನೀನು ಹೋಗೋದ್ರಲ್ಲಿ ಮುಚ್ಚಿಟ್ಕೋ ಫ್ರೆಂಡ್ಸ್. ಕೊಂಡು ನೋಡಿ ಫ್ರೆಂಡ್ಸ್, ಮಿರರಲ್ಲಿ ನೋಡ್ಕೊಂಡು ಪೋಸ್ ಕೊಡ್ತಾ ಇದ್ದಾಳೆ. ಬಿಲ್ಡಪ್ ಪ್ರಾಣಿ ಇವಳು, ಮೇಕಪ್ ಪ್ರಾಣಿ. ನೋಡಿ ಫ್ರೆಂಡ್ಸ್ ಹೆಂಗೆ ಮೇಕಪ್ ಹಾಕ್ತಾಳೆ ಅಂತ. ಎಲ್ಲಿಗೆ ಹೋಗ್ತಾ ಇದೆಯಾ ಬ್ರೋ? ಬ್ರೋ ಬಟ್ಟೆ ಹಾಕೋಬೇಕು ಬ್ರೋ. ಯಾಕೆ ಬ್ರೋ? ಗಣೇಶ ಹಬ್ಬದ ದಿವಸ ಗಣೇಶ. ಓ, ಗಣೇಶ ಮೇಲೆ ಲವ್ ಜಾಸ್ತಿನಾ? ಕೃಷ್ಣ ಲವ್ ಆಫ್ ಲೈಫ್. ಇವರು ಗಣೇಶ ಏನು? ಲವ್ ಆಫ್ ಡೇನಾ? ಸರಿ ಫ್ರೆಂಡ್ಸ್. ಎತ್ತತ್ತೆ ನೋಡಿ ಫ್ರೆಂಡ್ಸ್, ಅವ್ರ ಮಗಳಿಗೆ ಸಪೋರ್ಟ್ ಮಾಡ್ತಿರೋದು ನೋಡಿ ಫ್ರೆಂಡ್ಸ್. ಮತ್ತೆ ವಿಡಿಯೋ ಮಾಡೋದು ಇಷ್ಟ ತಾನೇ, ಏನಕ್ಕೆ ಮುಚ್ಚಿಟ್ಕೋತೀಯ? ಅಯ್ಯೋ, ಏನಾಯ್ತು ಅತ್ತೆ? ಕೋತಿ ಅಲ್ಲ ಅದು. ಅಯ್ಯೋ ಅಯ್ಯೋ, ಹೊಡಿ ಫ್ರೆಂಡ್. ನೋಡಿ ಫ್ರೆಂಡ್, ಗಣೇಶ ಮೇಲೆ ಲವ್ ಅಂತ ಗಣೇಶ ಟೀ ಶರ್ಟ್ ಹಾಕ್ಕೊಂಡು ಗಣೇಶ ಹತ್ರ ಹೋಗಿದ್ರೆ ಇಲ್ಲೇ ಮಲಗಿದ್ದಾಳೆ. ಇಂಥವ್ರಿಗೆಲ್ಲ ಏನೇನು ಬೇಕು ಫ್ರೆಂಡ್ಸ್? ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಫ್ರೆಂಡ್ಸ್. ಏನು ಹೇಳು? ನಿದ್ದೆ ಮಾಡಕ್ ಬಿಡ್ರಿ ನನ್ನ. ವಿಡಿಯೋ ಮಾಡ್ತಾ ಇದೀವಿ ಅಂತ ಬೇಕು ಅಂತ ಕೆಲಸ ಮಾಡ್ತಾ ಇರೋದು. ಇಲ್ಲಾಂದ್ರೆ ಕೆಲಸ ಎಲ್ಲ ನೀನೇ ಮಾಡ್ದ ಬರ್ತೀಯ ಬಿಡಮ್ಮ. ನಾನು ಮಾಡಿದ್ರೆ ಕೆಲಸ ಆಗೋದು ಮನೆಯಲ್ಲಿ. ಕಬಾಬ್ ಮಾಡಕ್ಕೆ ಸೌತೆಕಾಯಲ್ಲಿ ಕಬಾಬ್ ಮಾಡೋದು ಇದೆಯಲ್ಲ, ಸೌತೆಕಾಯಿ ಕಬಾಬ್.
ಎಷ್ಟು ದಿನ ಆಯ್ತು ಕಬಾಬ್ ತಿಂದು? ಆಯ್ತು 1.5 ತಿಂಗಳು. ಗ್ಯಾಪಲ್ಲಿ ಎಲ್ಲಿ ತಿಳ್ಕೊಂಡು ಕಾಲೇಜ್ಗೆ ಹೋಗೋವಾಗಲ್ಲ? ಹಂಗ ಏನಿಲ್ಲ 1.5 ತಿಂಗಳು ಆಯ್ತು. ಸುಳ್ಳೆಲ್ಲ ಹೇಳ್ಬೇಡ. ಗಂಗೋತ್ರಿ ಮೇಲೆ ಆಣೆ ಮಾಡಿ ಹೇಳು. ಗಂಗೋತ್ರಿ ಮೇಲೆ ಆಡಿದ್ದಿಲ್ಲ. ಗಂಗೋತ್ರಿ ನಿನ್ನ ಸಾಯಿಸ್ಬಿಡ್ತಾಳೆ ಗಂಗೋತ್ರಿ. ಅತ್ತೆ ಕಬಾಬ್ ಮಾಡತ್ತೆ ಹಂಗಂತ ಕೇಳ್ತಾ ಇದ್ದಾಳೆ ಫ್ರೆಂಡ್ಸ್ ಗಂಗೋತ್ರಿ ಕಬಾಬ್ ಮಾಡು ಅಂತ. ನಾಚಿಕೆನೇ ಇಲ್ಲ ಫ್ರೆಂಡ್ಸ್ ಅವಳಿಗೆ. ಹಬ್ಬ ಅನ್ನೋದು ಕಾಮನ್ ಸೆನ್ಸ್ ಇಲ್ಲ ಫ್ರೆಂಡ್ಸ್ ಅವಳಿಗೆ. ತಿಂತೀಯ ಹಬ್ಬ ಅನ್ನೋದು ಇಲ್ಲ ನಿನಗೇನು ಸೆನ್ಸ್ ಕೂಡ ಇಲ್ಲ. ನೀನು ಎಜುಕೇಟೆಡಾ? ಹಾಂ ತೂ ಅನ್ಎಜುಕೇಟೆಡ್ ನೀನು. ಚೆನ್ನಾಗಿ ತಿನ್ನಬೇಕು ನಾಳೆ ಸಾಯಬೇಕು. ನಿನಗೆ ಎಷ್ಟು ವರ್ಷ ಬದುಕಬೇಕು ಅಂತ ಆಸೆ? ನಮ್ಮ ಮತ್ತೆ ಮನೆ ಹತ್ರ ಬಂದರೆ ಬೆಟ್ಟ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಇದೆವ ನೋಡಿ ಫ್ರೆಂಡ್ಸ್. ಅವಾಗಿಂದ ಮಾತಾಡಿ ಸಾಯ್ತಾ ಇದ್ಲು ಫ್ರೆಂಡ್ಸ್. ಸೇಮ್ ಗಂಗೋತ್ರಿ ಥರನೇ ಇದೆ. ಗಂಗೋತ್ರಿನೇ ಇದು ಸೇಮ್ ಟು ಸೇಮ್. ಮತ್ತು ಯಾರ ಮನೆ ಹತ್ರ ಬಂದು ಕೆರ್ಬೇವಿನ ಸೊಪ್ಪು ಕಳ್ತನ ಮಾಡ್ಕೊಂಡ್ಬಂದಿದ್ದಾರೆ. ಬರೀ ಕಳ್ಳಿನ ಮತ್ತೆ ಯಾರ ಮನೆ ಹತ್ರ ಕಳ್ತನ ಮಾಡ್ಕೊಂಡತ್ತೆ? ನಿಮ್ಮ ಅತ್ತೆನಾ? ಏನು ಪ್ರೂಫು? ನಿಂಬೇಕಾ ಗಿಡ ಪ್ರೂಫಾ? ಕಳ್ತನ ಮಾಡ್ಕೊಂಡು ಹೋಗ್ತೀವಿ ಕಳ್ಳಿ ಇವಳು ನೋಡಿ ಫ್ರೆಂಡ್ಸ್. ಈಗ ಕಳ್ತನಕ್ಕೆ ಇನ್ನೊಂದು ಹೆಸರೇ ಇವಳು. ಹಾಗೆ ನಮ್ಮ ಅಕ್ಕ ಮನೆಗೆ ಹೋದ್ವಿ. ಅಲ್ಲಿ ನೋಡಿದೆ ಅವ್ಳು ಮಲ್ಕೊಂಡಿದ್ಲಿ. ಇವಳು ಕಟ್ಟೋಕೆ ಕೂತ್ಕೊಂಡಿದ್ದಾಳೆ. ನಮ್ಮ ಅಜ್ಜಿ ನೋಡಿ ವಿಡಿಯೋ ತೆಗಿಬೇಡ ಅಂತ ಅವರು ಕೂಡ ಬೈಕೊಂಡು ಟೀ ಕುಡ್ಕೊಂಡು ಕೂತ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವಳು ಹೂವು ಕಟ್ತಾನೆ ಇದ್ದಾಳೆ ಪಾಪ. ಏನ್ ತಾತ? ಹಾಂ ಇವತ್ತೇ ಬಂದಿದ್ದು. ಇವತ್ತೇ ಏನತ್ತೆ? ಯಾಕೆ? ಅಯ್ಯೋ ಹೆಂಗಿದ್ಯಾ ಅತ್ತೆ ನೀನು? ಹೆಂಗಿದ್ಯಾ ನೀನು? ಸೊಳ್ಳೆ ಥರ ಇದೆಯಾ? ಎಷ್ಟು ದಿನಕ್ಕೆ ಒಂದ್ಸಲ ಬರೋದು ನೀನು? ಯಾಕೆ ಹಂಗೆ? ಹಂಗಾದ್ರೆ ಮದುವೆ ಮಾಡ್ಕೊಂಡ್ಮೇಲೆ ಬರೋದೇ ಇಲ್ಲ ಈ ಕಡೆ. ಎಷ್ಟು ದಿನ ಇರ್ತೀಯ ಮದುವೆ ಮಾಡ್ಕೊಂಡೆ? ದೇವದಾಸ ಆಗ್ತೀಯಾ? ಯಾವ ಮಠಕ್ಕೆ ಸೇರ್ಕೋತೀಯಾ? ತಾತಾಯಿ ಮಠಕ್ಕೆ ಹೋಗ್ತೀಯಾ? ಒಳ್ಳೇದಾಗಲಿ. ನೀನು ಸರ್ ನೀನು ಎಷ್ಟು ದಿನಕ್ಕೆ ಮದುವೆ ಮಾಡ್ಕೋತೀಯಾ? ನೀನು ಮಾಡ್ಕೋತೀಯಾ ಇಲ್ವಾ? ನೋಡಿ ಫ್ರೆಂಡ್ಸ್ ಅಲ್ಲಿ ವೀಡಿಯೋ ಮಾಡಬೇಡ ಅಂದ್ಬಿಟ್ಟು ಮತ್ತೆ ಇದೇ ಮನೆಗೆ ಬಂದಿದ್ದಾರೆ ವೀಡಿಯೋ ತಗೊಂಡ್ಲಿ ಅಂತ. ಬೇಡ ಅಂತಾರೆ ಮತ್ತೆ ಒಂದು ವೀಡಿಯೋ ಪೋಸ್ಟ್ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಇವರೆಲ್ಲ. ಅತ್ತೆ ಅತ್ತೆ ನಿನ್ನ ಮಗಳು ಈ ಮನೆಗೆ ಬಂದು ಚೀಪ್ ಆಗಿಬಿಡ್ತಾಳಂತೆ. ವ್ಯಾಲ್ಯೂ ಕಮ್ಮಿ ಆಗುತ್ತಂತ ಇನ್ಮೇಲೆ ಬರಲ್ಲಂತೆ. ಏನು ಮಾಡ್ತೀಯಾ? ಹಾಂ ಮದುವೆನೂ ಮಾಡಬೇಡ. ಮಠಕ್ಕೆ ಸೇರ್ಕೋತಾಳಂತೆ. ಮದುವೆ ಬೇಡವಂತೆ ನಿನ್ನ ಮಗಳಿಗೆ. ಕೈವಾರದಲ್ಲಿ ಮಠಕ್ಕೆ ಸೇರ್ಕೋತಾಳಂತೆ. ನಮ್ಮ ಇನ್ನೊಂದು ಅಜ್ಜಿ ಕೂಡ ವೀಡಿಯೋ ತೆಗ್ದು ಬೈಕೊಂಡು ಓಡೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ತಾತ ನೋಡಿ ವೀಡಿಯೋ ತೆಗಿ ಅಂತ ಫೋರ್ಸ್ ಕೊಡ್ತಾ ಇದ್ದಾರೆ. ಹಾಗೆ ಅವನ್ನ ವೀಡಿಯೋ ತೆಗಿತಾ ಮತ್ತೆ ಈಗ ಟರ್ನ್ ಮಾಡಿ ನೋಡಿದ್ರೆ ನಮ್ಮ ಅಜ್ಜಿ ಮತ್ತೆ ಬೈಕೊಂಡು ಹೋಗ್ತಾನೆ. ಹೀಗೆ ನಮ್ಮ ತಾತದ ಒಂದು ಫೋಟೋ ತಗೊಂಡು ಹಂಗೆ ಮುಂದೆ ಬಂದೆ. ನಮ್ಮ ಮತ್ತೆ ನೋಡಿ ಫ್ರೆಂಡ್ಸ್ ಪಾಪ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅಂಗಡಿಯಲ್ಲಿ ಕುತ್ಕೊಂಡು ಹೂವು ಕಟ್ತಾ ಇದ್ದಾರೆ ಫ್ರೆಂಡ್ಸ್. ಏನು ಫೋನ್ ನೋಡ್ಕೊಂಡು ಹೂವು ಕಟ್ಕೊಂಡು ಅಂಗಡಿ ವ್ಯಾಪಾರ ಮಾಡೋದು ತ್ರಿಬಲ್ ಧಮಾಕ. ಇದೆಷ್ಟಕ್ಕ? ಕಾಸು ಕೊಡ್ತೀನಿ ಅನ್ಕೊಂಡಿದೀಯಾ? ನಾನು ಕೊಡೋದು ಇಲ್ಲ ನಿಮಗೆ. ನೋಡೋಳು ಏನು ಗತಿ ನನ್ನ ಚಾಕ್ಲೇಟ್ ಎತ್ಕೊಂತಾವಳೆ. ಏನು ಏನು ಹೇಳಿ ಇವಾಗ? ಕ್ಯಾಮ್ರಾ ಕೆಳಗಡೆ ಇಟ್ಟ ಮೇಲೆ ಹೇಳೋದಲ್ಲ ಇವಾಗ ಹೇಳು. ಯಾಕೆ ಹೇಳಲ್ಲ? ಏನ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಹೇಳು ಕಂಟಿನ್ಯೂ ಮಾಡ್ಬೇಕು ಇವಾಗ. ಹೇಳು. ಹಾಂ ಹೇಳಲ್ವಾ? ಯಾಕೆ ಹೇಳ್ತೀಯ? ಇಲ್ಲ ಇವಾಗ ಹೇಳಿಲ್ಲ ಅಂದರೆ ನಿಮ್ಮಮ್ಮ ಮೇಲೆ ಆಣೆ. ನಿಮ್ಮ ಅಮ್ಮಗೆ ಹೇಳ್ತೀನಿ ಇರೋ ಹಂಗಾದ್ರೆ. ಬಾಯ್ 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 ಚಿಕ್ಕಮ್ಮ ಬಾಯ್. ಏನು ಆಂಟಿ? ಹ್ಞೂ ಬಾಯ್ ಆಂಟಿ. ಬರಲ್ಲ ಬರೋದಾ ಆಂಟಿ? ಟ್ರೆಂಡಿಂಗ್ ಇವಾಗ ಚಿಕ್ಕಮ್ಮ ಅನ್ನೋದು ಬಿಟ್ಟು ಆಂಟಿ ಅನ್ಬೇಕು. ಬರೋದಾ ಆಂಟಿ? ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ಯಾವಾಗ ಬರೋದು? ಏನು ಮಂತ್ರಾಲಯಕ್ಕೆ ಹೋಗಿ ಟೈಮ್ ಸಿಗ್ತಾ ಇಲ್ಲ ನನಗೆ. ಹೋಗೋಣ ಹತ್ರದಲ್ಲೇ ಹೋಗೋಣ. ನಿಮ್ಮ ಅಂಗಡಿ ಹೆಸರು ಏನು ಹೇಳೋ? ಏನಿದು? NST ಪ್ರಾವಿಷನ್ ಸ್ಟೋರ್. ಏನೇನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲೇ ಬಂದು ಗೋಳಿ ಫ್ರೆಂಡ್ಸ್.
ಯಾಕೆ ನೋಡು ನಿಮ್ಮ ಅಂಗಡಿ ಪ್ರಮೋಷನ್ ಪ್ರೀ ಪ್ರಮೋಷನ್ ಮಾಡ್ತಾ ಇದ್ದೀನಿ ತಗೋ ಮುಖ ತೋರಿಸಿ ಬಾಯನ್ನು ಓಕೆ ಬಾಯ್ ಏನು ಮಾಡ್ತೀರಾ ಸುಜಾತಕ್ಕ ಓಹೋ ಇವ್ ನೋಡಿ ಸುಂದರಿ ಹೆಂಗೆ ರೆಡಿ ಆಗಿದ್ದಾಳೆ ಏನು ಲಕ್ಷಿ ಫುಲ್ ಮೇಕಪ್ ಆಗಿಬಿಟ್ಟಿದ್ಯಾ ಪರ್ಫ್ಯೂಮ್ ಹೊಡ್ಕೊಂಡ್ರಾ ಪರ್ಫ್ಯೂಮು ನಂಗೆ ಸ್ವಲ್ಪ ಕೊಡು ಗಮ್ಮ ಅಂತ ಇದೆ ಮುದ್ದಾಗಿ ಕಾಣ್ತಾ ಇದೆಯಾ ಹಿಂದೆ ತಿರ್ಗಮ್ಮ ನೀನು ಜಡೆ ನೋಡೋಣ ಓಹೋ ಚೆನ್ನಾಗಿದೆ ಬಿಡು ಲಕ್ಷಿ ಸೊಟ್ಟಕ್ಕೆ ಹಾಕಿದ್ಯಾನ ಎಟ್ಟಕ್ಕೆ ನನಗೆ ಬರಲ್ಲ ನೀನು ನಿಮ್ಮ ಮಗಳಿಗೆ ರೆಡಿ ಮಾಡೋದು ಬಿಟ್ಬಿಟ್ಟು ನೀನು ರೆಡಿ ಆಗ್ತಾ ಇದೀಯ ಹಬ್ಬಕ್ಕೆ ಅಂತ ಹಾಂ ಫಸ್ಟು ಮಕ್ಕಳು ಚೆನ್ನಾಗಿರ್ಬೇಕು ಮತ್ತೆ ನೀನು ಆಂಟಿ ಆಗಿಬಿಟ್ಟಿದ್ಯಾ ನಿನ್ನ ಕತೆ ಬಿಡು ನಾನು ಚೆನ್ನಾಗಿರ್ಬೇಕು ಸೆಂಟ್ ಜಾಸ್ತಿ ಆಗುತ್ತಾ ಸೆಂಟ್ ಅಲ್ಲ ಅದು ಇದು ಲಿಪ್ಸ್ಟಿಕ್ಕು ಹಾಕೊಂಬಿಟ್ಟು ಜಾಸ್ತಿ ಆಗೋಯ್ತಾ ಅಂದರೆ ಏನು ಮಾಡೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು